ನಾವಿವತ್ತು ಕಲ್ಪತರು ನಾಡು ತುಮಕೂರಿನಲ್ಲಿದ್ದೇವೆ. ತುಮಕೂರಿನ ಜನತೆ ಏನು ಹೇಳ್ತಾರೆ? ಮೋದಿ ಸರ್ಕಾರ ಬಂದ್ರೆ ದೇಶಕ್ಕೆ ಒಳ್ಳೇದಾಗುತ್ತೆ. ಏನು ಮಾಡಿಲ್ಲ ಅಂದ್ರೂ ಕಾಂಗ್ರೆಸ್ ಬೇಕು. ಮೋದಿ ಬರಬೇಕು, ನಮಗೆ ಮೋದಿ ಬರಬೇಕು. ಮೋದಿ ಬರೋ ನಮ್ಮ ದುಡ್ಡೆಲ್ಲ ಬಳ್ಕೊಂಡಿದ್ದಾರೆ, ಏನು ಮಾಡಿಲ್ಲ. ಹಾಕ್ತೀನಿ ಚೆನ್ನ ಅಚ್ಚಾ ಕರ್ತೇನೆ ಎಲ್ಲ ಬುರಾನೇ ಮಾಡ್ತಾ ಇದ್ದಾರೆ. ಅಚ್ಚ ಅಂತ ಒಂದೇ ಮಾಡಿಲ್ಲ. ಕಾಂಗ್ರೆಸ್ನವ್ರು 25,000 ಕೊಡ್ತಾ ಇದ್ರು ಲೋನ್ ಅಂತೇಳಿ ಆ ಮನೆಗಳೆಲ್ಲ ಬಿತ್ತು. ಮೋದಿಗಳೆಲ್ಲ ಬಿತ್ತು. ನಾವೀಗ ತುಮಕೂರು ಜಿಲ್ಲೆ ತಿಟ್ಟೂರಿನಲ್ಲಿದ್ದೀವಿ. ದಯವಿಟ್ಟು ಕೈ ಮುಗಿತೀನಿ, ಯಾರಿಗೂ ಸಿಕ್ತಿಲ್ಲ. ಇವ್ರ ಮನೆಯವ್ರಿಗೆ ಸಿಕ್ಕಿರ್ಬೇಕು ಕ್ಯಾಂಡಿಡೇಟ್ ಅಂತ ಹೇಳಿ. ಕಾಂಗ್ರೆಸ್ ಕಡೆ ಕ್ಯಾಂಡಿಡೇಟ್ ಅಂತ ಸಿಕ್ಕಿರ್ಬೋದು. ಮೋದಿ ಇರ್ಬೇಕು. ಮೋದಿ ಬಿಟ್ರೆ ಆಗಲ್ಲ. ಹಿಂಗೆಲ್ಲ ಇಟ್ಕೊಂಡು ಬರಕ್ಕೆ ಕುಕ್ಕರ್ ಬಂಪ್ ತಂದು ಇಲ್ಲೇ ಕೊಟ್ಟಾಗ್ಬಿಡ್ತಾರೆ. ಬ್ಲಾಸ್ಟ್ ರಾಜಕೀಯ ಇದು ನಮಗೆ ಈ ಥರ ಮಾತಾಡೋಕೆ ಇಷ್ಟ ಇಲ್ಲ ಸರ್. ಡೈರೆಕ್ಟಾಗಿ ಮಾತಾಡೋಕೆ ಭಾಳ ಇಷ್ಟ ಐತೆ. ಈಗ ಸೆಂಟ್ರಲಲ್ಲಿ ಯಾವ ಗೌರ್ಮೆಂಟ್ ಬಿಜೆಪಿ ಬಂದ ಚೆನ್ನಾಗಿರುತ್ತಾ, ಕಾಂಗ್ರೆಸ್ ಬಂದ? ಬಿಜೆಪಿ ಸರ್. ಬಿಜೆಪಿ ಯಾಕೆ ಯಾಕೆ ಅಂದರೆ ಅವ್ರೊಂದು ಸ್ವಲ್ಪ ಇದೈತೆ, ಅವ್ರಿಗೆ ಬಡವ್ರ ಮೇಲೆ ಒಂದು ಸ್ವಲ್ಪ ಇದೈತೆ, ಮಾಡ್ತಾರೆ. ಈಗ ಕಾಂಗ್ರೆಸ್ 5 ಗ್ಯಾರಂಟಿ ಕೊಟ್ಟವರಲ್ಲ, ಏನು ಒಂದು ಬಸ್ ಫ್ರೀ ಕೊಟ್ಟವ್ರೆ, ಅಕ್ಕಿ, ಕರೆಂಟು ಮತ್ತೆ ಇವೆಲ್ಲ ಮಾಡಿದಾರಲ್ಲ. ನಾವು 500 ರೂಪಾಯಿ ದುಡಿಯೋ ಜಾಗಕ್ಕೆ 200 ರೂಪಾಯಿ 100 ರೂಪಾಯಿ ದುಡಿತಾ ಇದ್ದೀವಿ. ಎಲ್ಲೋಗೋಣ? ಯಾರಿಂಗೆ ಕೇಳೋಣ? ಇನ್ನು 300 ರೂಪಾಯಿ ಯಾರಿಂಗೆ ಕೇಳೋಣ? ಆಟೋದವರು ಯಾರಿಂಗೆ ಕೇಳೋಣ? ನಾವು ಯಾರು ಆಟ ಹತ್ತುತ್ತಿಲ್ಲ. ಒಂದು ಹಳ್ಳಿ ಬಾಡಿಗೆ ಹೋದ್ರೂ 10 ರೂಪಾಯಿ ಬಾಡಿಗೆ ಸಿಗಲ್ಲ. ಖಾಲಿ ಬರಬೇಕು, ಖಾಲಿ ಬರಬೇಕು, ಸಿಗಲ್ಲ. ಯಾರಿಂಗೆ ಕೇಳೋಣ ನಾವು? ಈ ಬಸ್ ಫ್ರೀ ಬಂದ್ಮೇಲಿಂದ ಹಿಂಗೆ ಆಗ್ತೈತೆ. ಸಖತ್ ಬಡತನದಲ್ಲೇ ಸಾಯ್ತಾ ಇದ್ದೀವಿ. ಆದರೆ ಅವರು ನಿಮ್ಮ ತಾಯಿ ಇರ್ಬೋದು, ಇಲ್ಲ ಮನೆಯವ್ರು ಯಾರೋ ದೊಡ್ಡವರು 2,000 ರೂಪಾಯಿ ಕೊಡ್ತಾವ್ರೆ ಸರ್. ಯಾವತ್ತೋ ಒಂದಿನ ಹೋಗ್ತಾರೆ ಬಸ್ಸಲ್ಲಿ. ನಮ್ಮನೆಯಲ್ಲಿ ಯಾವತ್ತೋ ಒಂದಿನ ಹೋಗ್ತಾರೆ. ನಾವು ಈ ಹುಟ್ಟಾಗಿಂದ ಓಡಾಡಿಲ್ವಾ? ಅದು ಬದಲು ಫ್ರೀ ಕೊಡೋ ಬದಲು ಏನು ಮಾಡ್ಬೋದಾಗಿತ್ತು ಬೇರೆ? ಬೇರೆ ಏನಾರ ಮನೆ ಅದೇ ಒಂದು ಸ್ವಲ್ಪ ಒಂದು ರೇಷನ್ ಒಂದು ಸ್ವಲ್ಪ ಜಾಸ್ತಿನೇ, ಅದನ್ನೇ ಜಾಸ್ತಿ ಆಗಲಿ, ಏನೋ ಒಂದು ಮಾಡ್ಬೋದು. ಈಗ ಅಕ್ಕಿ ಕೊಡ್ತಿರೋ ಅಕ್ಕಿನೂ ಇಲ್ಲ. ಅದು ದುಡ್ಡು ತಗೊಂಡು ನಾವು ಎಷ್ಟು ಕೆ ಜಿ, ಈಗ 1 ಕೆ ಜಿ ಅಕ್ಕಿ 30 ರೂಪಾಯಿ, 40 ರೂಪಾಯಿ ಅಕ್ಕಿ. ಅವ್ರು ಕೊಡೋದು 170 ರೂಪಾಯಿಗೆ ಎಷ್ಟು ಕೆ ಜಿ ಅಕ್ಕಿ ಬರ್ತವೆ? ಒಂದು ತಿಂಗಳು ತಿನ್ನೋಕ್ಕಾಗ್ತಾ? ಇಲ್ಲಿ ನಮ್ಮ ದುಡಿಮೆನೂ ಹಾಳಾಗೋಯ್ತು. ಇಲ್ಲಿ ಹಿಂಗೆ ಮಾಡಿದ್ರು. ನಾವು ಯಾರು ಹಿಂಗೆ ಕೇಳಂದ ಹೋಗಿ? ಈಗ ಮುದ್ದನ್ಮೇಗೌಡರು ನಿಂತಾರೆ ಕಾಂಗ್ರೆಸ್ಸಿಂದ. ಬಿಜೆಪಿಯಿಂದ ವಿ ಸೋಮಣ್ಣ ಆಗ್ಬೋದು ಅಂತ ಇದ್ದಾರೆ. ಇನ್ನೂ ಗೊತ್ತಿಲ್ಲ ಯಾರಿಗಾಗುತ್ತೆ ಅಂತ. ಆಗ್ಬೋದು ಅಂತಿದ್ದಾರೆ. ನಮಗೆ ಇಲ್ಲೇದು ಯಾರು ಬಂದರೂ ಸಂತೋಷ ಸರ್. ಯಾರೋ ಒಳ್ಳೇದು ಮಾಡಿದ್ರೆ ಸಾಕು. ಏನೇನು ಮಾಡಬೇಕು ತಿಪ್ಟೂರಿಗೆ? ಏನೇನು ಬೇಕು? ಮನೆ ಇಲ್ದವ್ರಿಗೆ ಮನೆ, ಬರ್ತಾನ ಇದು ಮಾಡಿದ್ರೆ ಸಾಕು. ಕೆಲಸಗಳಿಗೆ ಏನೇನು ಬೇಕು? ಕಂಪ್ನಿಗಳಿಗೆ ಓದಿರೋರಿಗೆ ಏನಾನ ಅನುಕೂಲ ಮಾಡಿಕೊಟ್ರೆ ಆಯಿತು. ಕೂಲಿದಾರಿಗೆ ಒಂದು ಸ್ವಲ್ಪ ರೋಡ್ಗಳೆಲ್ಲ ಚೆನ್ನಾಗಿದ್ದಾವೆ. ರೋಡ್ಗೆಲ್ಲ ಓದ್ತಾನ ಚೆನ್ನಾಗಿ. 2,000 ರೂಪಾಯಿ ಬರ್ತೈತೆ ನಿಮ್ಮ ಅಮ್ಮವ್ರಿಗೆ, ಅವ್ರಿಗೆ ನಮಗೆ ಗೊತ್ತಿಲ್ಲ ಸರ್, ಕೇಳಿಲ್ಲ ನಾವು ಯಾವತ್ತು. ಆ ವಿಚಾರ ನಾವು ಯಾವತ್ತು ಎತ್ತೇ ಇಲ್ಲ. ಅಕ್ಕಿ ಬರ್ತದೆ, ಹೋಗ್ಲಿ ಅಕ್ಕಿ ಕೊಡ್ತಾವ್ರಾ? ಅಕ್ಕಿ 30 ಕೆ ಜಿ ಅಕ್ಕಿ ಕೊಡೋರು ಈಗ ಒಬ್ಬರು 3 ಕೆ ಜಿ ಅಕ್ಕಿ ಕೊಡ್ತಾರೆ. ಎಲ್ಲಿಂದ ತರೋದು ನಾವು? ಕರೆಂಟ್ ಬಿಲ್ ಫ್ರೀ ಇದೆಯಾ? ಕರೆಂಟ್ ಬಿಲ್ ಫ್ರೀ ಐತೆ. ಅದೇ ಒಂದೇ ಹೊಡ್ತಾ ನಿಮಗೆ ಫ್ರೀ ಬಸ್. ಹೇಳ್ತಿಲ್ಲ ಸರ್, 1,800 ದುಡಿಯೋರು 200-300 ರೂಪಾಯಿ ಮನೆಗೆ ತಗೊಂಡು ಹಾಕ್ತಿದ್ದೀವಿ. 300 ರೂಪಾಯಿ ಕಟ್ಬೇಕು ಡೈಲಿ. 300 ರೂಪಾಯಿ ಡೈಲೇಜ್ ಕಟ್ಟಬೇಕು. ಏನ್ರಲ್ಲಿ ಜೀವನ ಮಾಡೋದು ನಾವು? ಏನ್ರಲ್ಲಿ ಮಾಡೋದು? MP ಎಲೆಕ್ಷನ್ ಬರ್ತೈತೆ. ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತಾ, ಮೋದಿ ಬಂದ್ರೆ ಚೆನ್ನಾಗಿ? ಮೋದಿ ಬರಲಿ. ಮೋದಿ ಯಾಕೆ? ಮೋದಿ ಬರಲಿ ಬೇಕು. ಒಟ್ಟಿನವ್ರು ಬರಲಿ. ಅವ್ರು ಬರ್ಲಿ ಅಂತೀರಾ? ಅವರೇ ಬರಲಿ. ಬೇಡ ಬೇಕಾ ಬೇಡವಾ ಅದು ಗೊತ್ತಿಲ್ಲ. ಒಟ್ಟಿನಾಗೆ ಮೋದಿ ಬರ್ಬೇಕು. ಅಲ್ಲ, 5 ಕೆ ಈಗ 2,000 ರೂಪಾಯಿ ಕೊಡ್ತಾರೆ. ಅದೇನ ಕೊಡ್ಲಿ ಬಿಡ್ಲಿ, ಒಟ್ಟಿನ ಮೋದಿ ಬರ್ಬೇಕು. ಮೋದಿ ಬರ್ಬೇಕಷ್ಟೇ. ಅಷ್ಟೇ. ಕೊಡ್ಲಿ ಬಿಡ್ಲಿ, ಕೊಡೋದು ಬಿಡೋದು ಅವ್ರಿಗೆ ಮುಂದೆ ಬಿಟ್ಟಿದ್ದು. ಒಳ್ಳೇದು ಮಾಡೋರು ಒಳ್ಳೇದು ಬೇಕು, ಕೆಟ್ಟದ್ದು ಮಾಡೋದು ಬೇಡ. ಮೋದಿ ಏನು ಮಾಡೋರೆ? ಅಷ್ಟೇ. ಮೋದಿ ಏನು ಮಾಡೋರು ಹಂಗಾದ್ರೆ? ನಮ್ಗೇನು ಮಾಡಿರೋದು ಬೇಡ. ಒಟ್ಟಿನಾಗ ಅವ್ರು ಬರ್ಬೇಕಷ್ಟೇ. ಅವ್ರು ಬರ್ಬೇಕಷ್ಟೇ. ಅಷ್ಟೇ. MP ಎಲೆಕ್ಷನ್ ಅವ್ರು ಬಂದು ಗೆಲ್ಬೇಕು. ಮತ್ತೆ ಅವರೇ ಆಗ್ಬೇಕು. ಮುದ್ದೆನವರು ಬರಲಿ. ಮುದ್ದನ್ಮೇಗೌಡ್ರು ನಿಂತಿರೋದು ಅವನು ಬರಲಿ. ಮುದ್ದನ್ಮೇಗೌಡ್ರು ಅವೇನು ಇಲ್ಲಿಗೆ ಬರಲಿ. ಅವನು BJP. ಹೌದು, ತುಮಕೂರು ತಾನೇ ಇದೆ. ಹೌದು, ತಿಪ್ಟೂರು ಇದು. ತುಮಕೂರು ಡಿಸ್ಟಿಕ್ಕು. ಹೌದು. ಆಗಲಿ, ಅವನು ಯಾರು ಬರಲಿ. ಮೋದಿ ಬರ್ಬೇಕು ಒಟ್ಟು ಮೇನ್. ಹಂಗಾರೆ ಮುದ್ದನ್ಮೇಗೌಡ್ರು ಓಟ್ ಹಾಕಲ್ಲ ನೀವು? ಮೋದಿಗೆ ಹಾಕ್ತೀವಿ. ಮುದ್ದಮ್ಮೇಗೌಡ BJPನೇ ಅಲ್ಲ, ಕಾಂಗ್ರೆಸ್ ಇಂದ. ಇಲ್ಲ, ಮುದ್ದಮ್ಮೇಗೌಡ BJP ತಿಂತಾ ಇದ್ದಾರಲ್ಲ. ಬಿಜೆಪಿಯಿಂದ ಕಾಂಗ್ರೆಸ್ ಬಂದ್ರು, ಟಿಕೆಟ್ ತಗೊಂಡವ್ರಾ? ಹಂಗಾರು ಬೇಡ. BJPಗೆ ಯಾರು ನಿಂತ್ಕೊಂಡ್ರೆ ಅವ್ರಿಗೆ ಹಾಕ್ತೀವಿ. ತುಮಕೂರು ಡಿಸ್ಟಿಕ್ಕಲ್ಲಿ ಯಾರು ನಿಂತಾರೆ ಅವ್ರಿಗೆ ಜೈ. ಮುದ್ದನ್ಮೇಗೌಡರು ನಿಂತಾರೆ ಅಂದರೆ ನಮಗೆ ಅವ್ರು ಬಂದರೆ ಒಳ್ಳೆಯದು.
ಬಿಜೆಪಿಯಿಂದ ಸೋಮಣ್ಣ ಅವರು ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ನಮಗೆ ಯಾಕಂದರೆ ಈಗ ಕಾಂಗ್ರೆಸ್ನ ಮುದ್ದರ್ಮೇಗೌಡರು ನಿಂತವ್ರೆ, ನಮಗೆ ಅದು ಒಳ್ಳೆಯದು. ಗ್ಯಾರಂಟಿಗಳ ಬಗ್ಗೆ ಹೇಳೋದಾದ್ರೆ ಹಾಂ ಗ್ಯಾರಂಟಿ ಸಿಗ್ತಾ ಇದೆಯಾ? ಹಾಂ ಎಲ್ಲ ಸಿಗ್ತಾ ಇದೆ. ಎಲ್ಲ ಸಿಗ್ತದೆ. ಅಕ್ಕಿ ಅಕ್ಕಿ ಎಲ್ಲ ಸಿಗ್ತಾ ಇದೆ. 2000 ಸಿಗ್ತಾ ಇದೆ. ಕರೆಂಟು ಎಲ್ಲ ನಮಗೆ ಅದು ಅನುಕೂಲ ಆಯಿತು. ಅನುಕೂಲ ಆಗಿದೆ. ಆಮೇಲೆ ಇದು ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ 10 ವರ್ಷದಿಂದ ಅನುಕೂಲಗಳನ್ನು ಮಾಡಿದ್ದಾರೆ. ಹಿಂಗೆ ಮೋದಿ ಸರ್ಕಾರದ್ದು ಅದೇ ನಮಗೇನಂತ ಇದು ತಲೆ ಕೆಡಿಸೋಣಲ್ಲ. ಒಟ್ಟು ನಮಗೇನು ಈಗ ನಮ್ಮ ಜಿಲ್ಲೆ ಏನೈತೆ ನಾವು ಇದು ಮಾಡ್ಕೊತೀವಿ. ಅಂದರೆ ಈಗ ಮುದ್ದನ್ಮೇಗೌಡರು ಗೆದ್ದರೆ ಒಳ್ಳೆಯದು ಅಂತ. ಹಾಂ ಒಳ್ಳೆಯದು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಹಾಂ ಯಾರು ಪ್ರಧಾನಿ ಆದರೆ ಚೆನ್ನಾಗಿರುತ್ತೆ? ಸಾಧ್ಯನೇ ನಮಗೆ ರಾಹುಲ್ ಗಾಂಧಿ ಆದ್ರೆ ನಾಳೆ ಖರ್ಗೆ ಅವರಾದ್ರನ್ನ ಪ್ರಿಯಾಂಕಾ ಅವರಾದ್ರನ್ನ ಅದು ಅವ್ರವ್ರ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಕೊಂತಾರೆ. ಅದು ನಾವು ಹೇಳೋಕ್ಕಾಗತ್ತಾ? ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ರಾಹುಲ್ ಗಾಂಧಿ ಬಂದರೆ ಒಳ್ಳೆಯದು. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಖರ್ಗೆ ಅವರ ನಮ್ಮ ರಾಜ್ಯದವ್ರೆ. ಹಾಂ ಖರ್ಗೆರು ನಮ್ಮ ರಾಜ್ಯರೇ, ಅವರು ಕೊಟ್ಟರು ಒಳ್ಳೆಯದೇ. ಯಾಕಂದ್ರೆ ಅವರು 50 ವರ್ಷದಿಂದ ಸೋಲಿಲ್ಲ ಸರ್ದಾರ. ಹಾಂ ಅವರು ಕೊಟ್ಟರು ಒಳ್ಳೆಯದೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.